ಒಂದು 40 ವರ್ಷ ರಾಜಕಾರಣ ಆಯಿತು, ನಿಷ್ಠೆಯಿಂದ ನಿಯತ್ತಾಗಿ ಕಾಂಗ್ರೆಸ್ ಪಕ್ಷದ ಮಾಡಿದೆ. ಒಂದು ಕಡೆ ಅನಿಸುತ್ತೆ ನಮಗೆಲ್ಲೋ ಅಧಿಕಾರ ವಂಚನೆ ಆಗ್ತಾ ಇದೆ, ಮೂಲೆ ಗುಂಪು ಆಗ್ತಾ ಇದೀವೇನೋ ಅಂತ. ಅದೇನೇ ಇದ್ರು ಮುಂದಿನ ಲೋಕಸಭಾ ಚುನಾವಣೆ ಮತ್ತೆ ಗೆಲ್ಲಿಸಲೇಬೇಕು, ಹೌದಲ್ವ? ಇದು ನಮಗೆ ಕಾಂಗ್ರೆಸ್ ಹುಟ್ಟು ಕಾಂಗ್ರೆಸ್ಸಿನ ಸ್ವಭಾವ. ಆದರೆ ಯಾರು ಸಮರ್ಥರು ಅಭ್ಯರ್ಥಿ ಅನ್ನೋದು ಒಂದು ಪ್ರಶ್ನೆ ನಮಗೆ ಪ್ರಾರಂಭ ಆಗುತ್ತೆ. ಜನಾಭಿಪ್ರಾಯ ಹಾಗೆ ಸಂಗ್ರಹಣೆ ಮಾಡಿದರೆ ಎಲ್ಲರೂ ಕೂಡ ಇವತ್ತು ಈ ಕ್ಷೇತ್ರದ ಶಾಸಕರು, ಇಡೀ ಜಿಲ್ಲೆಗೆ ಏಕೈಕ ಶಾಸಕರು ಸಮರ್ಥರು ಅಂತಕ್ಕಂಥ ಒಂದು ಅಭಿಪ್ರಾಯ ಬರ್ತಾರೆ. ಅದನ್ನ ನಾವು ಪ್ರಾಮಾಣಿಕವಾಗಿರೋ ಅನಿಸಿಕೆ ಕಾಂಗ್ರೆಸ್ಸನ್ನು ಗೆಲ್ಲೇಬೇಕು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ದೃಷ್ಟಿಯಿಂದ ಸನ್ಮಾನ್ಯ ಶ್ರೀ ಶಿವಲಿಂಗೇಗೌಡರು ನಮ್ಮ ಸನ್ಮಿತರು, ಏಕೈಕ ಅಸೆಂಬ್ಲಿ ಸದಸ್ಯರು ಹಾಸನ ಜಿಲ್ಲೆಯಿಂದ, ಅವರನ್ನೇ ಸೂಚಿಸಿದ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಎಲ್ಲರ ಪರವಾಗಿ ನಾನು ಅವ್ರನ್ನ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರದ ಪರವಾಗಿ ಸೂಚಿಸ್ತಾ ಇದ್ದೀನಿ. ಇದು ಅವ್ರನ್ನ ಕೇಳಿದ್ರೆ ಅನ್ನೋ ಪ್ರಶ್ನೆ ಬಂದ್ರೆ ಇಲ್ಲ, ಜನಾಭಿಪ್ರಾಯ ಹೈಕಮಾಂಡ್ ಗಮನಕ್ಕೆ ತಂದು ಬಿಡೋದು. ಯಾಕೆಂದ್ರೆ ಹೈಕಮಾಂಡ್ ಕೂಡ ಅದೇ ಮಾಡ್ತಾ ಇದೆ. ಈಗ ಯಾವ ಜಿಲ್ಲೆಯಲ್ಲಿ ಸಮರ್ಥವಾದಂತ ಅಭ್ಯರ್ಥಿ ಇಲ್ಲವೋ ಅಲ್ಲಿ ಮಂತ್ರಿಗಳನ್ನೇ ಕಣಕ್ಕಿಳಿಸ್ತಕ್ಕಂಥ ಕೆಲಸಕ್ಕಾಗಲೇ ಕೈ ಹಾಕಿದ್ದಾರೆ, ಹೌದಲ್ವ? ಆಮೇಲೆ ನಿನ್ನೆ ಟಿವಿನಲ್ಲಿ ನೋಡ್ತಾ ಇದ್ರೆ ಬರ್ತಾ ಇತ್ತು, ಕೈ ಪಕ್ಷದಲ್ಲಿ ಸಮರ್ಥ ಅಭ್ಯರ್ಥಿಗಳು ಇಲ್ಲ, ಹೌದಲ್ವಾ? ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ. ಅದರಿಂದ ನಮಗೆ ಕಾಂಗ್ರೆಸ್ ಗೆಲ್ಲಬೇಕಾಗಿರೋದ್ರಿಂದ ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೋಸ್ಕರ ಜನಾಭಿಪ್ರಾಯವನ್ನ ನಿಮ್ಮ ಮೂಲಕ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾರೆ, ಹೌದಲ್ವಾ? ಯಾಕೆಂದ್ರೆ ನಾವು ಸೂಚಿಸ್ತಿರೋ ಅಭ್ಯರ್ಥಿ ಎಲ್ಲ ವಿಚಾರದಲ್ಲೂ ಸಮರ್ಥರು. ಎಲ್ಲಕ್ಕಿಂತ ಇನ್ನೊಂದು ವಿಶೇಷವಾಗಿ ನೀವು ಗಮನಿಸಬೇಕಾಗಿರೋದು, ಇವತ್ತು JDS ಬಿಟ್ಟು ಬಂದು ಈಗ ಗೆದ್ದಿದ್ದಾರೆ. ನಾವು ನೋಡಿದಾಗ ಯಾರು JDS ಬಿಟ್ಟು ಬಂದಾಗ ಗೆಲ್ಲುತ್ತಿರಲ್ಲ. ಈ ಜಿಲ್ಲೆಗೆ JDS ಮಣಿಸ್ಲೇಬೇಕು ಅಂದ್ರೆ ಅವರಿಂದ ಬೇರೆ ಅಭ್ಯರ್ಥಿ ಇಲ್ಲ, ಹೌದಲ್ವಾ? ಯಾಕೆಂದ್ರೆ ಇವತ್ತು ಆ JDS ವಿರುದ್ಧ ಬದ್ಧ ವೈರಿಗಳಂಗೆ ಹೋರಾಟ ಮಾಡ್ತಾ ಇರುವಾಗ ಅಂಥವ್ರನ್ನ ಕಣಕ್ಕಿಳಿಸಿದ್ರೆ ಪಣ ತೊಟ್ಟು ಗೆಲ್ಲಲಿಕ್ಕೆ ಹೋರಾಟ ಮಾಡ್ತಾರೆ, ಹೌದಲ್ವಾ? ಅವರು ಇವ್ರನ್ನ ಅಂತ ಆಯ್ಕೆ ಮಾಡೋದಕ್ಕಿಂತ JDS ವಿರುದ್ಧನೇ ನಾವು ಇವತ್ತು ಗೆಲ್ಲಬೇಕಾಗಿರ್ತಕ್ಕಂಥದ್ದು. BJP JDS ಒಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬದ ವಿರುದ್ಧ ಯಾರು ಒಬ್ಬರು ಸಮರ್ಥ ಅಭ್ಯರ್ಥಿ ಅಂತ ಶಿವಲಿಂಗೇಗೌಡರು. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ್ರೆ ಸಂಪನ್ಮೂಲ ಅತ್ಯವಶ್ಯಕ, ಕೊರತೆ ಇಲ್ದಂಗೆ ಏನಾದ್ರು ಇದ್ರೆ ಇವ್ರತಾನೆ, ಹೌದಲ್ವ? ಸಮರ್ಥ ಸಂಗ್ರಹಣೆ ಸಮರ್ಪಕವಾಗಿ ಅಂತ ಹೇಳಿದ್ರೆ ಮಂತ್ರಿ ಆದರಣೆ ಬೀಳಿಸ್ತಾವ್ರೆ ಅಂದ್ರೆ ಕಾಂಗ್ರೆಸ್ MP ಮೋಸ್ಟ್ ಇಂಪಾರ್ಟೆಂಟ್. ಕೇಂದ್ರದ ಹೈಕಮಾಂಡ್ ಏನು ಅಭಿಪ್ರಾಯ?